ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರೂ ಸ್ವಾಗತ. ಇವಾಗ ನಿಮ್ಮ ಕೈ ಮತ್ತು ಕಾಲು ಇವೆಲ್ಲ ನಾವು ಜಾಸ್ತಿ ಕೇರ್ ಮಾಡಲ್ಲ. ಆಮೇಲೆ ಬಿಸಿಲಿಗೆ ಹೋಗ್ತೀವಿ. ಬಿಸಿಲಿಗೆ ಹೋಗೋದು ನಾವು ಎಲ್ಲಿವರೆಗೂ ಬಟ್ಟೆ ಹಾಕಿರ್ತೀವಿ ಅಲ್ಲಿ ಮಾತ್ರ ನಮ್ಮ ಕೈ ಕಾಲೆಲ್ಲ ಬೆಳಗಿರ್ತಾವೆ. ಸೂರ್ಯನ ಬಿಸಿಲು ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಕಪ್ಪಾಗಿರ್ತದೆ. ಪ್ರತಿಯೊಬ್ಬರಿಗೂ ಈ ಥರ ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಇದನ್ನು ನಾವು ಹೋಗಲಾಡಿಸ್ಕೊಳ್ಳೋದು ಮನೆಯಲ್ಲೇ ಒಂದು ಪೌಡರನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ನೀವು ಸ್ನಾನಕ್ಕಿಂತ ಮುಂಚೆ ಆ ಪೌಡರ್ನ ತೆಗೆದುಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಹಾಲು ಹಾಕಿ ನೀವು ಕಲಿಸ್ಕೊಂಡು ನೀವು ಮೈಗೆ ಕೈಗೆ ಹಚ್ಕೊಂಡು ಸ್ನಾನ ಮಾಡಿ ಬರ್ಬೋದು. ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಇದರಿಂದ ನೀವು ಕಪ್ಪಾಗಿರೋ ಸ್ಕಿನ್ನು ನಿಮ್ಮದು ಮತ್ತೆ ಮಾಮೂಲಿ ಎಲ್ಲ ಸ್ಕಿನ್ನು ಅದೇ ಥರ ಆಗೋ ಥರ ನಿಮ್ಮದು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂತ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ನೋಡದೇ ಇರೋ ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕನ್ನು ಪ್ರೆಸ್ ಮಾಡಿದರೆ ನೀವು ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಬೋದು. ಈಗ ಏನಂದರೆ ಆ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋದು ಒಂದ್ಸರಿ. ಇವಾಗ ಏನಂದರೆ ಸಮಾನ ತೊಗೋಬೇಕು. 5 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ 5 ಚಮಚದಷ್ಟು ಮುಲ್ತಾನಿ ಮಟ್ಟಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ 5 ಚಮಚದಷ್ಟು ಇದು ತೊಗೊಂಡ್ರೆ ಅದು 5 ತೊಗೊಂಡ್ರಲ್ಲ 1 ಟೀ ಸ್ಪೂನಷ್ಟು ಅರಿಶಿನ. ಇವು ಮೂರನ್ನು ನೀಟಾಗಿ ಒಂದು ಬಾಟ್ಲಿಯಲ್ಲಿ ಹಾಕ್ಕೊಂಬಿಟ್ಟು ಬಾಟ್ಲೆನ ಫುಲ್ ನೀಟಾಗಿ ಶೇಕ್ ಮಾಡ್ಕೊಂಬಿಡಿ. ಎಲ್ಲ ಕಡೆ ನೀಟಾಗಿ ಅದು ಮಿಕ್ಸ್ ಆಗುತ್ತಲ್ಲ, ಇದನ್ನು ನೀವು ಬಾತ್ರೂಮಲ್ಲಿ ಇಟ್ಕೊಂಡ್ಬಿಡ್ಬೋದು. ಯಾವಾಗ ನೀವು ಸ್ನಾನ ಮಾಡ್ತಿರಲ್ಲ ಒಂದು ಬಾಟ್ಲಲ್ಲಿ ಆವಾಗ ಅದನ್ನು ಪೌಡರು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಕತೆ ಮಾಡಿಕೊಂಡು ಅದನ್ನು ನೀವು ಮೈಗೆಲ್ಲ ಕ್ಲೀನಾಗಿ ಹಿಂಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ನೀಟಾಗಿ ಸ್ಕ್ರಬ್ ಮಾಡ್ಕೋಬೋದು. ಸ್ಕ್ರಬ್ ಥರ ಬಾಡಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ನೋಡಿ, ನೀವು ಸನ್ ಟ್ಯಾನ್ ಆಗಿರ್ಬೋದು ಅದೆಲ್ಲ ಫುಲ್ ರಿಮೂವ್ ಆಗ್ತದೆ. ಈ ಥರ ನೀವು ದಿನಾಲೂ ಇದನ್ನು ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗ್ತದೆ, ತುಂಬ ಅಫೆಕ್ಟಿವ್ ಆಗಿರ್ತದೆ. ನೀವು ಸೋಪ್ಗಿನ್ನ ಇದನ್ನು ಬಳಸ್ಬೋದು. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನಿಮಗೆ ಯಾರಿಗಿದು ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.